ದಪ್ಪ ಆಯ್ತಾ ಅವು? ದಪ್ಪ ಆಯ್ತು. ಈ ಕಡೆ ಎಲ್ಲೂ ಬಂದಿಲ್ಲ. ಈ ಕಡೆ ಎಲ್ಲಿಗೆ ಅಲ್ಲಿ ಹೋಯ್ತಾ ಇತ್ತು. ನಾನು ಅಲ್ಲಿ ಬಂದಾಗ ತಿರುಗಿ ರಿಟರ್ನ್ ಮಾಡೋದು. ಹಿಂಗೆ ಬಂದ್ಬಿಡ್ತೀನಿ. ಹಾಂ ಬಣ್ಣ ಇದಂಗೆ ಸ್ವಲ್ಪ ಎಷ್ಟಪ್ಪ ಆಯ್ತಾ ಅವು? ದಪ್ಪ ಆಯ್ತು ಸರ್. ಚನ್ನಪಟ್ಟಣ ಬರ್ತಂತಕ್ಕಂಥ ಇಲ್ಲಿಂದ ನಾಗ್ತೈತ್ರಿ ಕಣಿ ಸರ ಸರ ಅನ್ಕೊಂಡು ನುಗ್ಬಿಡ್ತು ಒಳಕ ಪಟಪಟ್ನಿ ಈಗ ಈ ಕಡೆಯಿಂದ ಇದು ಬಂದು ನುಗ್ತದೆ ಇಲ್ಲಿಗೆ ಒಳಗೆ ಸೇರ್ಕೊಂಡ್ಬಿಡ್ತೇನೆ ನಂಗಾರೆ ಬೇಲಿ ಒಳಗೆ ಇದೀಯ ಹಂಗಾರೆ ಇಲ್ಲೇ ಇದ್ದದ ದರ್ಶನ ಇವೆಲ್ಲ ನೀವು ಹೇಳ್ದಾಕು ಅಲ್ಲ ಇವು ಸದ್ ಕೇಳ್ತದೆ ಅಂತ ಎತ್ತಬೇಕು ಮನುಷ್ಯಬೇಕು ಬಾರಲೆ 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 ಬರಲಿ 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 ಈಗ ನೋಡಿ ಅದಕ್ಕೆ ಸರ್ ನಿಮ್ ಬನ್ನಿ ನೋಡಿ ಈಗ ನಮಗೂ ಕಾಡ್ತಿರ್ಲ ಬೇಗ ಅದು ಅಕ್ಕಲೆ ನಾವೇನು ಈ ಕಲ್ಲಿನ ಜಾಗದಲ್ಲಿ ಒಂದು ಕಲ್ಲುಗಳು ಹೋಗ್ತಾ ಇದ್ದೀವಿ. ಈ ಜಾಗದಲ್ಲೂ ಒಂದು ಹಾವೈತೆ, ಹಾವು ಹಿಡಿದಿದ್ದೀನಿ ನಾನು. ಇದು ಸುಮಾರು ಹೊತ್ತಿಂದ ಒಂದು ಸೆಟ್ ಕೆಳಗಡೆ ಇದ್ದಿದ್ದ ಹಾವು. ಸುಮಾರು ಒಂದು ನೀರೆಲ್ಲ ಬಿಟ್ಟು ಸುಮಾರು ಒಂದೂವರೆ ಅವರಿಂದ ಅದನ್ನು ಟ್ರೈ ಮಾಡ್ತಾಯಿದ್ದೀವಿ ಇಳಿಯೋಕ್ಕೆ. ಅದೇನು ಮಾಡೈತೆ ಹಿಂದಿನ ಒಂದು ಬಿಲ್ಲ ಇತ್ತು, ಅದರಿಂದ ಪಾಸ್ ಆಗೈತೆ. ಒಂದು ಹೆಂಗ್ಸು ಕಾಣಿಸ್ಕೊಂಡೈತೆ ನೋಡಿ, ನನ್ನ ಕೈಲೈತೆ ನೋಡಿ, ಅದು ಬಿದ್ದಿದ್ದೀನಿ. ಈ ಕಲ್ಲು ಕೆಳಗೆ ಒಂದು ತಗೊಳಕೊಂಡೈತೆ ಹಾವು. ಬನ್ನಿ ಸ್ನೇಹಿತರೆ, ಸೇಫಾಗಿದ್ದೀನಿ, ರೆಸ್ಕ್ಯೂ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಲ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಅದನ್ನು ಸೇಫಾಗಿ ತೆಗಿಯೋಣ. ಅವಾಗಿಂದ ಆಟ ಆಡಿಸ್ತಾ ಇದೆಯಲ್ಲ ಅಂದೆ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ, ಇದೊಂದು ಇಂಡಿಯನ್ ರ್ಯಾಟ್ ಸ್ನೇಕ್ ಅಂದ್ರೆ ಒಂದು ಕೆರೆ ಹಾವು ಕೂಡ. ಸುಮಾರು ಹೊತ್ತಿಂದ ಕೂಡ ಟ್ರೈ ಮಾಡ್ತಾ ಇದ್ದ. ಇದಕ್ಕೆ ಬಿಲ ಇರೋದ್ರಿಂದ ಹೊರಗಡೆ ಬಂದ್ಬಿಟ್ಟೈತೆ. ನೋಡಿ, ಅಲ್ಲಿಂದ ಇಲ್ಲಿಗೆ ಎಷ್ಟು ಬೇಗ ಫಾಸ್ಟಾಗಿ ಬಂದೈತೆ ಅಂದರೆ ಇದು ಎಲ್ಲ ಕಲ್ಲಲ್ಲಿ ಹತ್ಬೇಕಾಯ್ತು. ತಿರ್ಗಾ ಬನ್ನಿ, ಅದೇನೇ ಆಗಿದ್ದು, ಎಷ್ಟು ಫಾಸ್ಟಾಗಿ ಬಂದೈತೆ ಅಂತ. ಅಲ್ಲಿಂದ ಬ್ಲ್ಯಾಕ್ ಆಯ್ತಲ್ಲ, ಬ್ಲ್ಯಾಕ್ ಹಂಗೆ ಕಾಣೋದು. ಇದು ಬ್ಲ್ಯಾಕ್ ಮತ್ತೆ ಬ್ರೌನ್ ಐತೆ ನೋಡಿ. ಇದು ಸಲೆ ಬಿಡ್ತದ. ಎಲ್ಲ ಹಾವು ಬಿಡ್ತದೆ ಪದೇ. ನಿಮ್ಮ ಹೆಸರು ಹೇಳಿ. ದರ್ಶನ್. ದರ್ಶನ್ ಯಾವ್ರಿದು?
ಮುದ್ಗೆರೆ ರಾಮನಗರದಿಂದ ಎಷ್ಟು ಕಿಲೋಮೀಟರ್ ಇತ್ತು? ಇಲ್ಲಿಂದ ರಾಮನಗರದಿಂದ 25 ಕಿಲೋಮೀಟರ್. 25 ಕಿಲೋಮೀಟರ್. ಸರಿ ಸ್ನೇಹಿತರೆ, ಸುಮಾರು ಹೊತ್ತಿಂದ ಟ್ರೈ ಮಾಡ್ತಾ ಇದ್ದು ಅಲ್ಲಿ. ಏನೇ ಆಗಲಿ ಸ್ವಲ್ಪ ಸಿಕ್ತಲ್ಲ, ಇವ್ರಿಗೂ ಸಮಾಧಾನ ಆಯ್ತು, ನಮ್ಗೆಲ್ಲರಿಗೂ ಸಮಾಧಾನ ಸರ್ ಅಲ್ವಾ? ನಿಮ್ಗೂ ಕೂಡ ಸಮಾಧಾನ ಆಯ್ತು. ಆಮೇಲೆ ಈ ಥರ ಎಲ್ಲ ಸ್ವಲ್ಪ ಹಳೆ ಐಟಮಲ್ಲಿ ಇಕ್ಕದಲ್ಲ, ಇಲ್ಲಿ ಕಮ್ಮಿ ಮಾಡಿ, ಯಾಕೆಂದ್ರೆ ಇಲಿಗಳು ಸೇರ್ಕೊಂಡ್ರೆ ಹಾಗಳು ಖಂಡಿತ ಬರ್ತವೆ. ಸರಿ ಸ್ನೇಹಿತರೆ, ಪ್ಯಾಕ್ ಮಾಡಿ ಇದಕ್ಕೆ ಅದೊಂದು ಫಾರೆಸ್ಟರ್ ನೇಚರ್ಗೆ ಇದನ್ನ ರಿಲೀಸ್ ಮಾಡೋಣ. ಎಲ್ಲರಿಗೂ ಜಯ ಅಂತ ಅವ್ರಿಗೆ ಮಾಡಿ. ಅದೇ ನಾವು ಅದು ಕ್ಯಾರೆ ಹಾವಳು. ನೋಡ್ಕೊಂಡಿದ್ದೀರಲ್ವಾ? ಕೆಲವರು ನಮ್ಮ ಸೇಫ್ಟಿ ನೋಡ್ಕೊಳ್ಳಿ ಅಂತ ಸರಿಯಾಗತ್ತೆ. ಅದೇ ಕಣ ಅಂತಿಗೆ ಸ್ನೇಹಿತರೆ, ಇಂಡಿಯನ್ ರ್ಯಾಟ್ ಸ್ನೇಕ್ ನೋಡ್ತಾ ಇದ್ದೀರಾ? ಇದು ನಮ್ಮ ನಿಡ್ಗಡ ಹತ್ತಿರ ಒಂದು ಮಾದಾಪುರ ದೊಡ್ಡಿ. ಇದು ರಾಮನಗರ ಮಾದಾಪುರ ದೊಡ್ಡಿ ಅಲ್ಲ. ಯಾರ ಮನೆ ಹೆಂಗ್ ನೋಡೋದಮ್ಮ ಇದು? ಅಲ್ಲಿ ಮಲಗಿದ ಸೌಂಡ್ ಆಯ್ತು, ಪಾತ್ರೆ ಸೌಂಡ್ ಎಲ್ಲ ಮೇಲ್ದೆ ಏನೋ ಬಿದ್ದಂಗಾಯ್ತು. ಆಗ ತಕೊಂಡ್ ಹಿಂಗೆ ಹೋದೆ, ಹೋಗಿದ ತಕ್ಷಣ ಉದ್ದುದಕ್ಕೂ ನಾವು ಹೋಗಿದ್ ಗಾಬ್ರಿಗೆ ಅದು ಅಲ್ಲಾಡ್ಕೊಂಡು ಗ್ಯಾಸ್ ಸ್ಟವ್ ಹತ್ರ ಸುತ್ಕೊಂಡ್ಬಿಟ್ಟು ಎಲ್ಲ ಪಾತ್ರೆ ಗೀತ್ರೆ ಎಲ್ಲ ಬೀಳಿಸ್ಬಿಟ್ಟೈತೆ. ಬೀಳ್ಸ್ಬಿಟ್ಟೈತೆ, ಎಲ್ಲ ಎತ್ತಿಟ್ಕೊಂಡು. ಅಮ್ಮ, ನೀವು ಮಲಿಕೋತೀರಲ್ಲ, ಸೊಳ್ಳೆ ಪರ್ದ ಯೂಸ್ ಮಾಡ್ತೀರಾ? ಇಲ್ಲ, ಸೊಳ್ಳೆ ಪರ್ದ ಯೂಸ್ ಮಾಡಿ. ಎಷ್ಟು ಸೀಟ್ ಮನೆ ಹಂಚ್ ಮನೆ ಇದೆ, ಎಲ್ಲಾರು ಕೂಡ ಸೊಳ್ಳೆ ಪರ್ದ ಯೂಸ್ ಮಾಡಿ. ಸೊಳ್ಳೆ ಪರ್ದ ಯಾಕೆ ಅಂದ್ರೆ ನಿಮ್ ಮನೆಗಳಲ್ಲಿ ಹಟ್ಟದ ಮೇಲೆಲ್ಲ ಇಲಿಯೆಲ್ಲ ಓಡಾಡ್ತವೆ. ಈಗ ಇದು ಬರೋದೇ ಮರದ ಮೇಲಿಂದನೋ ಇನ್ನೊಂದ್ ಮೇಲಿಂದನೋ ಮನೆ ಮೇಲೆ ಬರ್ತದೆ. ಆ ಹಟ್ಟದ ಮೇಲೆಲ್ಲ ಏನ್ ದಿಕ್ ಬರ್ತದೆ ಅಂತ ಇಲಿ ಮತ್ತೆ ಕಪ್ಪೆ ತಿನ್ನಕ್ ಬರುತ್ತೆ. ಈ ಹಟ್ಟದ ಮೇಲೆ ಹೋಗುವಾಗ ಇಲಿ ಕೆಳಕ್ ಬಿದ್ದಾಗ ಹಾವನು ಕೂಡ ಕೆಳಕ್ ಬೀಳುತ್ತೆ. ಅದಕ್ಕೆ ಆಹಾರ ಬೇಕು. ನೀವು ಮಲಗಿದಿರ ಅಂತ ನೋಡಲ್ಲ, ಸಡನ್ ನಿಮ್ ಮೇಲೆ ಬೀಳ್ತದೆ. ಸಡನ್ ಆಗಿ ನಿಮ್ ಮೇಲೆ ಬಿದ್ದಾಗ ನೀವು ಗಾಬರಿ ಅದಕ್ಕೆ ಪೇನ್ ಆದ್ರೆ ಅದ್ರ ನೋವು ಆದ್ರೆ ಅದಕ್ಕೆ ಏಟ್ ಆದ್ರೆ ನಿಮ್ ಸಡನ್ ಆಗಿ ಕಚ್ಚುತ್ತೆ. ನೀವು ಸೊಳ್ಳೆ ಪರ್ದ ಯೂಸ್ ಮಾಡಿ ಮಲಿಕೊಳ್ಳುವಾಗ. ಅಮ್ಮ, ನಿಮ್ಮ ಹೆಸರು ಹೇಳಿ? ಪ್ರೇಮ. ಪ್ರೇಮ. ಇದು ಯಾವ ನಿಡ್ಗಟ ಮಾದಾಪುರ ದೊಡ್ಡಿ. ನಮ್ಮ ರಾಮನಗರದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ? 30 ಆಗುತ್ತಾ? 20-25 ಆಗುತ್ತಾ? ಸರಿ ಸದ್ರೆ ಇದನ್ನ ಪ್ಯಾಕ್ ಮಾಡೋಣ. ಬನ್ನಿ ಹೊರಗಡೆ. ಅವ್ರಿಗೆಲ್ಲ ಲೆಕ್ಕ ಇಲ್ಲ ಅದು. ನಂಬರ್ ಅಂತ ಕೊಟ್ಬಿಡೋಣ. ಸರಿ ಅಂದ್ರೆ ಪ್ಯಾಕ್ ಆಯ್ತು. ಇದಕ್ಕೆ ಅದೊಂದು ಫಾರೆಸ್ಟರ್ ನೇಚರ್ಗೆ ಇದನ್ನ ರಿಲೀಸ್ ಮಾಡೋಣ. ಎಲ್ಲರಿಗೂ ಜಯ ಆಂಜನೇಯ. ಸ್ನೇಹಿತರು, ಮಾದಾಪುರ ಕಾಲೋನಿ ನಿಡ್ಗಟ ಹತ್ತಿರ. ಇದು ಮಧುಗಿರಿ, ಒಂದು ಚನ್ನಪಟ್ಟಣ ಮಧುಗಿರಿ ಹತ್ತಿರ ಇದು. ಸ್ನೇಹಿತರೆ ನೋಡೋರಲ್ವಾ, ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು. ಮತ್ತು ನಾನು ಎಲ್ಲ ಹೇಳ್ತಾ ಇರ್ತೀನಿ, ಸೇವ್ ಸ್ನೇಕ್ ಸೇವ್ ನೇಚರ್. ಮತ್ತು ಎಲ್ಲರಿಗೂ ಜಯ ಆಂಜನೇಯ.